ದೀವಿಗೆ ಚಾರಿಟಬಲ್ ಟ್ರಸ್ಟ್ ಕನಕಪುರ ಆಯೋಜಿಸಿರುವ ಜಾನಪದ ಕಲಾ ತಂಡ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಸಾಂಸ್ಕೃತಿಕ ಸೌರಭ ಧ್ವನಿ ಸುರುಳಿ ಬಿಡುಗಡೆ, ಅಕ್ಷರಾಧಮ್ಮ ಮಾತೆ ಸಾವಿತ್ರಿಬಾ ಫುಲೆ ಜನ್ಮದಿನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಜನವರಿ 7 ಮಂಗಳವಾರ ಬೆಳಗ್ಗೆ 10:30ಕ್ಕೆ ಡಾಕ್ಟರ್ ಅಂಬೇಡ್ಕರ್ ಭವನ ಕನಕಪುರದಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. ಬಂಧುಗಳೇ, ನಾವು ನೀವೆಲ್ಲ ಅಕ್ಷರ ಕಲಿತು ಅದರ ಮುಖಾಂತರ ನೌಕರಿಗಿಟ್ಟಿಸಿಕೊಂಡು ಪುಟ್ಟ ಗೂಡಲ್ಲಿ ಮಕ್ಕಳನ್ನ ಓದಿಸಿಕೊಂಡು ತಕ್ಕ ಮಟ್ಟಿಗೆ ಉಡುಗೆ ತೊಡುಗೆ ಧರಿಸಿ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಬದುಕ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾ ಫುಲೆ. 1835ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಸಾರ್ವತ್ರಿಕ ಶಿಕ್ಷಣ ನೀತಿಯನ್ನ ಜಾರಿ ಮಾಡಿದ ಕಾರಣ ಮಹಾತ್ಮ ಜ್ಯೋತಿಬಾ ಫುಲೆ ಅಕ್ಷರವನ್ನ ಕಲಿತರು. ಅಷ್ಟೇ ಅಲ್ಲ, ಅವರ ಮಡದಿ ಸಾವಿತ್ರಿಬಾ ಫುಲೆಗೂ ಕಲಿಸಿದರು. ಅಕ್ಷರದ ಮಹತ್ವವನ್ನ ಅರಿತ ಅವರು ಅಕ್ಷರ ವಂಚಿತ ಎಲ್ಲ ಮಕ್ಕಳಿಗೂ ಶಾಲೆ ತೆರೆದರು. ಶೋಷಿತ ಸಮುದಾಯಗಳ ಬಾಳಲ್ಲಿ ಅಕ್ಷರದಮ್ಮನಾಗಿ ಹಗಲಿರುಳು ದುಡಿದರು. ಸಹಸ್ರಾರು ವರ್ಷಗಳಿಂದ ವಿದ್ಯೆ, ಆಸ್ತಿ, ಘನತೆ, ಸ್ವಾಭಿಮಾನ ಹೀಗೆ ಎಲ್ಲವನ್ನ ಕಳೆದುಕೊಂಡು ಶೂದ್ರ ಅಸ್ಪೃಶ್ಯರಾಗಿ ಬೀದಿ ಪಾಲಾಗಿದ್ದ ಶೋಷಿತ ಸಮುದಾಯಗಳ ಕೈಗೆ ಹಲಗೆ, ಬಳಪ ಹಿಡಿಸಿ ಅಕ್ಷರ ಕ್ರಾಂತಿಗೆ ನಾಂದಿ ಹಾಡಿದ ದೇಶದ ಮೊದಲ ಅಕ್ಷರದಮ್ಮ ತಾಯಿ ಸಾವಿತ್ರಿಬಾ ಫುಲೆ. ಅವರ ಶೈಕ್ಷಣಿಕ ಹೋರಾಟದ ರೀತಿ, ನೀತಿ, ರಿವಾಜುಗಳು 18ನೇ ಶತಮಾನದ ನೆತ್ತಿಯ ಮೇಲೆ ಪ್ರಜ್ವಲಿಸುವ ಸೂರ್ಯನಂತಿತ್ತು. ಅವರ ಶೈಕ್ಷಣಿಕ ಪ್ರಗತಿಪರತೆಗೆ ಅಡ್ಡಿ ಆತಂಕಗಳು ಒಂದೆರಡಲ್ಲ. ಆದರೂ ಅದಕ್ಕೆ ಎದೆಗುಂದದೆ ಸತ್ಯಶೋಧದ ಕಂದೀಲಿಗೆ ಹಿಡಿದು ನಡೆದರು. ಆದರೆ ಫುಲೆ ದಂಪತಿಗಳು ಅಸ್ಪೃಶ್ಯರಿಗೆ ಅಕ್ಷರ ಕಲಿಸುತ್ತಿದ್ದದ್ದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸುತರಾಂ ಇಷ್ಟವಿರಲಿಲ್ಲ. ಅವರನ್ನ ಕೊಲ್ಲಲು ಸಂಚನ್ನ ರೂಪಿಸಿದರು. ಈ ದಂಪತಿಗಳನ್ನ ಕೊಲ್ಲಲು ಬಂದ ದೋಂಡಿರಾಮ ಮತ್ತು ನಾಮದೇವ ಫುಲೆ ದಂಪತಿಗಳ ಮಹತ್ ಕಾರ್ಯಕ್ಕೆ ಪರಿವರ್ತನೆಗೊಂಡು ಅವರಿಗೆ ಅಂಗರಕ್ಷಕರಾಗಿ ನಿಂತದ್ದು ವಿಸ್ಮಯವಾಗಿದೆ. ಹೌದು, ಅಂತಹ ಅಕ್ಷರಾಧಮ್ಮ ಕಾರ್ಯಕ್ರಮ ತಾಯಿ ಸಾವಿತ್ರಿಬಾ ಫುಲೆ ಜನ್ಮ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠ, ಮಹಾಬೋಧಿ ಸಂಸ್ಥೆ ಗಾಂಧಿನಗರ ಬೆಂಗಳೂರಿನ ಪೂಜ್ಯ ಆನಂದ ಬಂತೇಜಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬೆಂಗಳೂರು ಮಾನ್ಯ ಚಂದ್ರಶೇಖರ ಕಂಭಾರ, ಬಂಡಾಯ ಸಾಹಿತಿಗಳು ಕೋಲಾರ ಮಾನ್ಯ ಕೋಟಗಾನಹಳ್ಳಿ ರಾಮಯ್ಯ, ಹೃದಯ ರೋಗ ತಜ್ಞರು ಪೋರ್ಟಿಸ್ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ಬಿಸಿ ಬೊಮ್ಮಯ್ಯ ಹಾಗೂ ಸಂಸ್ಕೃತಿ ಚಿಂತಕರು ಶಂಕರ್ ದೇವನೂರು ಮೈಸೂರು, ಇತಿಹಾಸ ತಜ್ಞರಾದ ಪ್ರೊಫೆಸರ್ ನಂಜರಾಜು ಅರಸ್, ಹಾಗೆ ಸಮತಾ ಲಾ ಚೇಂಬರ್ ಬೆಂಗಳೂರಿನ ಶಿಲ್ಪಾ ವಕೀಲರು, ಅಧ್ಯಕ್ಷರು ವಿಕಾಸ ಕಟ್ಟಡ ಕಾರ್ಮಿಕ ಸಂಘ ಕನಕಪುರ ಶಿವಸ್ವಾಮಿ, ಶುಭೋದಯ ಆಸ್ಪತ್ರೆ ಹಾರೋಹಳ್ಳಿಯ ಡಾಕ್ಟರ್ ವಿಎಸ್ ತೇಜೋವತಿ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಯಾವುದು ನಮ್ಮನ್ನ ವಿಕಾಸಗೊಳಿಸಿ ವಿವೇಕದತ್ತ ಕೊಂಡೊಯ್ದು ವಿನಯಗೊಳಿಸುತ್ತದೆಯೋ ಅದೇ ಶಿಕ್ಷಣ. ಹೌದು, ಈ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿನವರಿಗಾಗಿ ಬದುಕಿ ಹೋರಾಡಿ ಅಸುನೀಗಿದ ತಾಯಿ ಸಾವಿತ್ರಿಬಾ ಫುಲೆ ಮತ್ತು ಜ್ಯೋತಿಬಾ ಫುಲೆಗೆ ನಾವೇನು ಮರಳಿ ಕೊಟ್ಟಿದ್ದೇವೆ? ಅವರ ತ್ಯಾಗ ಬಲಿದಾನದಿಂದ ಕಲಿತು ಬಲಿತ ನಾವು ಅವರಿಗೆ ಗೌರವವನ್ನ ಸಲ್ಲಿಸಬಾರದೆ? ಹಾಗಾಗಿ ಫುಲೆ ದಂಪತಿಗಳ ಆದರ್ಶಗಳನ್ನ ಕಳೆದ 23 ವರ್ಷಗಳಿಂದಲೂ ಪ್ರತಿ ವರ್ಷ ಕನಕಪುರ ಧಮ್ಮದೀವಿಗೆ ಚಾರಿಟಬಲ್ ಟ್ರಸ್ಟ್ ತಾಯಿ ಸಾವಿತ್ರಿಬಾ ಫುಲೆ ಅವರ ಕುರಿತ ಕಾರ್ಯಕ್ರಮಗಳು, ವಿಚಾರ ಸಂಕಿರಣ, ಚಿಂತನಾಗೋಷ್ಠಿ, ಸಾಂಸ್ಕೃತಿಕ ವಲಯದಲ್ಲಿ ಫುಲೆ ದಂಪತಿಗಳು ಹೀಗೆ ಜನಜಾಗೃತಿ ಮೂಡಿಸುತ್ತಾ ಅವರ ಅನುಪಮ ಸೇವೆ, ಅನನ್ಯ ಕಾಳಜಿಗೆ ಭಾರತ ರತ್ನ ನಾಗರಿಕ ಪುರಸ್ಕಾರವನ್ನ ನೀಡುವಂತೆ ಆಗ್ರಹಿಸ್ತಾ ಇದ್ದೇವೆ. ಅಂತೆಯೇ ಈ ವರ್ಷವೂ ಅಕ್ಷರಾಧಮ್ಮ ಅರ್ಥಪೂರ್ಣ ಕಾರ್ಯಕ್ರಮ ಜನವರಿ 7, 2025 ಮಂಗಳವಾರ ಕನಕಪುರ ಮಳಗಾಳು ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತಿದೆ. ಈ ಮಹತ್ತರ ಕಾರ್ಯಕ್ರಮದಲ್ಲಿ ಪ್ರಬಂಧ ಮಂಡನೆಯಾಗಲಿದೆ. ಫುಲೆ ದಂಪತಿಗಳು ಹಾಗೂ ಬಹುಜನ ಸಮಾಜದ ಪೂರ್ವಿಕರ ಕುರಿತ ಧ್ವನಿ ಸುರುಳಿ ಬಿಡುಗಡೆಗೊಳ್ಳುತ್ತಿದೆ. ಅನೇಕ ಮಹಾನೀಯರ ಸಮಕ್ಷಮದಲ್ಲಿ ವಿಚಾರ ಸಂಕಿರಣ ನಡೆಯುತ್ತದೆ. ಸಾಂಸ್ಕೃತಿಕ ಆಯಾಮಗಳೊಟ್ಟಿಗೆ ಬಹುಜನ ಸಂಸ್ಕೃತಿಯ ಸೌರಭವಿರುತ್ತದೆ. ಆ ಕಾರಣಕ್ಕೆ ತಾವೆಲ್ಲರೂ ಸಮಕ್ಷಮಗೊಂಡು ತಾಯಿ ಸಾವಿತ್ರಿಬಾ ಫುಲೆಯವರ ಜನ್ಮದಿನವನ್ನ ಆಚರಿಸೋಣ. ಆ ಮೂಲಕ ಫುಲೆ ದಂಪತಿಗಳಿಗೆ ಭಾರತ ರತ್ನ ಪುರಸ್ಕಾರವನ್ನ ನೀಡಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನ ಒತ್ತಾಯಿಸೋಣ. ಬನ್ನಿ, ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನ ಬಯಸುತ್ತಿದ್ದೇವೆ.
ಇದೇ ಹಿನ್ನೆಲೆಯಲ್ಲಿ ಜನವರಿ 5, 2025ಕ್ಕೆ ಕನಕಪುರ ನಗರಸಭೆಯ ಕ್ರೀಡಾಂಗಣದಲ್ಲಿ ಫುಲೆ ದಂಪತಿಗಳ ಸ್ಮರಣಾರ್ಥ ಹೊನಲು ಬೆಳಕಿನ ಕಬ್ಬಡಿ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿರುತ್ತದೆ. ಧಮ್ಮದೀವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಕ್ಷರ ಧಮ್ಮ ಎಂಬ ಧ್ವನಿ ಸುರುಳಿಯನ್ನ ಸಹ ಬಿಡುಗಡೆಗೊಳಿಸಲಾಗುತ್ತಿದೆ. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬರಲು ಮರೆಯದಿರಿ, ಮರೆತು ಮರುಗದಿರಿ.